ಇರಾನ್ ನಡುವಿನ ಯುದ್ಧ ಸಂಘರ್ಷ ಕೂಡ ಇವತ್ತು ಡ್ರೈ ಫ್ರೂಟ್ಸ್ ಉದ್ಯಮದ ಮೇಲೆ ಕೂಡ ಭಾರಿ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರಿದೆ ಅಂತ ಹೇಳ್ಬೋದಾಗಿದೆ. ವಿಶೇಷವಾಗಿ ರಂಜಾನ್ ದಿನ ಬಂತು ಅಂದರೆ ಇವತ್ತು ಡ್ರೈ ಫ್ರೂಟ್ಸ್ಗೆ ಸಾಕಷ್ಟು ಕೂಡ ಬೇಡಿಕೆ. ಇವತ್ತು ವಿವಿಧ ಅರಬ್ ದೇಶಗಳ ವಿವಿಧ ಆಗಿರ್ತಕ್ಕಂಥ ಇವತ್ತು ಖರ್ಜೂರ ಆಗಿರ್ಬೋದು ಇಂಥದಕ್ಕೆ ಭಾಳಷ್ಟು ಕೂಡ ಬೇಡಿಕೆ ಇರ್ತದೆ. ಆದರೆ ಆ ಉದ್ಯಮದ ಮೇಲೆ ಇವತ್ತು ಆ ಯುದ್ಧದ ಪರಿಣಾಮ ಸಾಕಷ್ಟು ಕೂಡ ಬೀರಿದೆ. ಈ ಕುರಿತಂತೆ ನಮ್ಮ ಜೊತೆ ಇದರ ಡೆಲಿಷಿಯಸ್ ಫ್ರೂಟ್ಸ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಇದ್ರೀಸ್ ಚೌಧರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಯುದ್ಧದ ಪರಿಣಾಮ ಏನಾಗಿದೆ, ಇದು ಡ್ರೈ ಫ್ರೂಟ್ಸ್ ಮೇಲೆ ಯಾವ ರೀತಿ ಪರಿಣಾಮ? ಸರ್, ಇದು ಆಲ್ ಆಫ್ ಸಡನ್ ವಾರ್ ಡಿಕ್ಲೇರ್ ಆಗಿದೆ. ಅದು ಈಗ ರಂಜಾನ್ ಹಬ್ಬ ಟೈಮ್ನಲ್ಲಿ ಪೂರ್ತಿ ವರ್ಲ್ಡ್ನಲ್ಲಿ ಡೈಲಿ ರಿಕ್ವೈರ್ಮೆಂಟ್ ಆಫ್ ಖರ್ಜೂರ ಮತ್ತು ಡ್ರೈ ಫ್ರೂಟ್ಸು ಡೈಲಿ ರಿಕ್ವೈರ್ಮೆಂಟ್ ಇರ್ತದೆ. ಲಕ್ಕಿಲಿ ನಾವು ಎಲ್ಲ 1.5 ಮಂತ್ ಮುಂಚೆ ಪರ್ಚೇಸಿಂಗ್ ನಾವು ಎಲ್ಲ ಮಾಡಿದ್ದಾರೆ, ಕಮಿಟ್ಮೆಂಟ್ ಮಾಡಿದ್ದಾರೆ. ನನ್ನ ಹತ್ರ ಈಗ ಎಲ್ಲ ಐಟಮ್ ಐತೆ. ಬರೀ ನನ್ನ ಹತ್ರ ಎಲ್ಲ ಪೂರ್ತಿ ಇಂಡಿಯಾನಲ್ಲಿ ರಂಜಾನ್ ಹಬ್ಬದು ಐಟಮ್ ಬಂದಿದೆ. ನನ್ನ ಹತ್ರ ಸ್ಟಾಕ್ ಐತೆ. ಅದು ಸ್ಟಾಕು ಹಾರ್ಡ್ಲಿ 20 days to 1 month ಇರ್ತದೆ. ಆ ಸ್ಟಾಕ್ನಲ್ಲಿ ತುಂಬ ಆಫರ್ಸ್ ನಡೀತದೆ ಇದೆ ನನ್ನ ಹತ್ರ. ಸೊ ನಾವು ಒಂದು 20 ದಿವಸ ಒಂದು 1 month ಎಲ್ಲ ಆಪ್ರೇಟ್ ಮಾಡ್ತೀನಿ. ಅದು ಆದಮೇಲೆ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಮೇಜರ್ ಸ್ಟಾಕಿಸ್ಟ್ ಇರ್ತದೆ ದಿಲ್ಲಿನಲ್ಲಿ, ಮುಂಬೈನಲ್ಲಿ, ಅವರು ಎಲ್ಲ ಸಪ್ಲೈ ಸ್ಟಾಪ್ ಮಾಡಿದ್ದಾರೆ. ಯಾಕೆಂದರೆ ಬಂದರ್ ಅಬ್ಬಾಸು ಪೋರ್ಟು ಡ್ಯಾಮೇಜ್ ಆಗಿದೆ. ಏನು ಆಕ್ಟಿವಿಟಿ ಮಿಡಲ್ ಈಸ್ಟ್ ಕಂಟ್ರೀಸ್ದು, ಇರಾನ್ದು, ಸೌದಿ ಇಂಡಿಯನ್ ಆಕ್ಟಿವಿಟೀಸ್ ಇಲ್ಲ. ಸೊ ನಾವು ಎಲ್ಲ ಈಗ 1 ತಿಂಗಳು ಆದಮೇಲೆ ರೇಟು ತುಂಬ ಜಾಸ್ತಿ ಆಗುತ್ತೆ. ನಾವು ಪರ್ಚೇಸ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಇರ್ತದೆ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಏನಾಗುತ್ತೆ ಅಂತ. ನನ್ನ ಹತ್ರ ಏನು ಸ್ಟಾಕ್ ಐತೆ ಟಿಲ್ ಮಂತು ಅದು ನಾವು ಕ್ಲಿಯರ್ ಮಾಡಿಬಿಡ್ತೀನಿ. ಅದು ಆದಮೇಲೆ ಬೇರೆ ಮೇಜರ್ ಟ್ರೇಡರ್ಸ್ ಎಲ್ಲ ಐ ಡೋಂಟ್ ಥಿಂಕ್ ಸೊ ದೇ ವಿಲ್ ಇಶ್ಯೂ ದ ಐಟಮ್ ತುಂಬ ಜಲ್ದಿ ಮಾಡಲ್ಲ. ಯಾಕೆಂದರೆ ರೇಟ್ ಇನ್ಕ್ರೀಸ್ ಮಾಡಿಬಿಡಬೇಕು ಅವರು ಎಲ್ಲ. ಅದು ಅಡ್ವಾಂಟೇಜು ಎಲ್ಲ ಜನರಲ್ ಪಬ್ಲಿಕ್ಗೆ ಆಗುತ್ತೆ. ರೇಟು ತುಂಬ ಜಾಸ್ತಿ ಆಗಿಬಿಡ್ತದೆ. ಈಗ ಕುಂಕುಮ ಜಾಫ್ರಾನ್ ಅಂತ ಬರ್ತದೆ, 2.5 lakhs rupees kg ಇತ್ತು. ಈಗ ಇದೇ ಜಾಫ್ರಾನು ಇದು ಆದಮೇಲೆ 3 ದಿವಸದಲ್ಲಿ 2,90,000 rupees kg ಆಗಿದೆ. ಅಂಜೂರ 1 kgಗೆ 300 to 400 rupees ಜಾಸ್ತಿ ಆಗಿದೆ. ಖರ್ಜೂರಕ್ಕೆ ಜಾಸ್ತಿ ಆಗಿ ಹೊಸ ಸ್ಟಾಕ್ ಪರ್ಚೇಸ್ ಮಾಡಂದ್ರೆ ಜಾಸ್ತಿ ಮಾಡಂದ್ರೆ ನನ್ನ ಹತ್ರ 1 month ಸ್ಟಾಕ್ ಐತೆ. ಅದು ನಾವು ಮೇಂಟೈನ್ ಮಾಡ್ತೀನಿ. ಅದು ಆಫ್ಟರ್ ದಟ್ ಐಟಮ್ ಬಂದಿಲ್ಲ ಅನ್ನೋ ನಾವು ಅಂಗಡಿ ಕ್ಲೋಸ್ ಮಾಡಬೇಕು ಸರ್. 1 month ಈಗ ಎಷ್ಟು ಎಲ್ಲಿವರೆಗೂ ಇರ್ಬೋದು ನಿಮ್ಮ ಹಬ್ಬಕ್ಕೆ ಇನ್ನೂ ಒಂದು 20 ದಿವಸ ಬ್ಯಾಲೆನ್ಸ್ ಐತೆ. ನನ್ನ ಹತ್ರ ಇನ್ನೂ ಒಂದು 15 days to 20 days ಐಟಮ್ ಐತೆ, ತಗೊಂಡು ಬಂದಿದೆ. ಯಾಕೆಂದ್ರೆ ರಂಜಾನ್ ಹಬ್ಬ ಟೈಮ್ನಲ್ಲಿ ಎಲ್ಲರೂ ಐಟಮ್ ಜಾಸ್ತಿ ಪರ್ಚೇಸ್ ಮಾಡ್ತಾರೆ, ಜಾಸ್ತಿ ತಗೊಂಡು ಬಂದಿದ್ದಾರೆ. ನಾವು ಇದು ಹಾರ್ಡ್ಲಿ ಒಂದು 20 ದಿವಸ ಅದು ಐಟಮ್ ನನ್ನ ಹತ್ರ ಐತೆ. ಅದು ಆದಮೇಲೆ ನಾವು ಹೇಳೋಕ್ಕಾಗಲ್ಲ ಈ ರೇಟ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ಈಗ 100 rupees ಅಂದರೆ 150 rupees ಆಗಿಬಿಡ್ತದೆ. 1000 ಅಂದರೆ 1400 to 1500 ಆಗುತ್ತೆ. ಹೆಂಗಾಗತ್ತೆ ಅಂದರೆ ಐಟಮ್ ಬರಲ್ಲ ಅಲ್ಲಿಂದು. ಯಾರು ಸ್ಟಾಕಿಟ್ಸ್ ಐತೆ ಇಂಡಿಯಾನಲ್ಲಿ, ಮುಂಬೈನ ಮತ್ತೆ ದಿಲ್ಲಿನಲ್ಲಿ, ಅವರು ಇನ್ಕ್ರೀಸ್ ಮಾಡಿಬಿಡ್ತದೆ. ಅವರು ಅಡ್ವಾಂಟೇಜ್ ತಗೊಳ್ಬಿಡ್ತಾರೆ. ಬೇಗ ಇಷ್ಟ ಇದ್ರು ಬೇಗ ಬಂದು ತಗೊಂಡ್ರೆ ಅವ್ರಿಗೆ ಇನ್ನೂ ಅನುಕೂಲ ಆಗುತ್ತೆ. ಹೌದು, ಅನುಕೂಲ ಬೇಗ ಬಂದ್ಬಿಟ್ಟು ತಗೊಂಡ್ರೆ ಇನ್ನೂ 20 ದಿವಸ ಐತೆ ಸ್ಟಾಕ್ ಐತೆ. ಅಂದ್ರೆ ಅದು ಆದ್ಮೇಲೆ ಯಾವಾಗ ಬರ್ತದೆ ತಿರ್ಗಾ ಐಟಮು ಹೆಂಗ್ ಬರ್ತದೆ ಅಂತ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಅಬ್ಬಾಸ್ ಏನೋ ಬಂದರು ಏನೋ ಇದಾಗಿದೆ ಅದರಿಂದ ಬಂದರ್ ಅಬ್ಬಾಸ್ ಇಸ್ ಎ ಮೇಜರ್ ಪೋರ್ಟ್ ಫ್ರಮ್ ಸಿಯಿಂದ ಶಿಪ್ ಬರ್ತದೆ. ಅದು ಡ್ಯಾಮೇಜ್ ಮಾಡಿದ್ದಾರೆ. ಅದು ಆಕ್ಟಿವಿಟೀಸ್ ಇಲ್ಲ, ಏನು ಆಕ್ಟಿವಿಟೀಸ್ ಇಲ್ಲ. ಸೌದಿಯಿಂದ ಆಕ್ಟಿವಿಟೀಸ್ ಇಲ್ಲ. ಮಿಡಿಲ್ ಈಸ್ಟ್, ಜಾರ್ಡನ್ನು, ತುನಿಷಿಯಾ ಅಲ್ಲಿನ ಆಕ್ಟಿವಿಟೀಸ್ ಏನಿಲ್ಲ ಸರ್. ಸೊ ಎಲ್ಲ ದೇಶದ ಐಟಮ್ ಕೂಡ ನಿಮ್ಮಲ್ಲಿ ಬರ್ತಾ ಇದೆ? ಹೌದು, ಎಲ್ಲ ರಂಜಾನ್ ಹಬ್ಬ ಟೈಮ್ 7 countries ಐಟಮ್ ಬರ್ತದೆ ಸರ್. ಈಗ ಬಂದಿದೆ, ಐತೆ ನನ್ನ ಹತ್ರ ಐಟಮು. ಆಫ್ಟರ್ 1 month ನನಗೆ ಗೊತ್ತಿಲ್ಲ ಏನಾಗತ್ತೆ ಅಂತ. ಮಾತ್ರ ಏನು ಪೂರೈಕೆ ಆಗ್ತಕ್ಕಂಥ ನಮ್ಮಲ್ಲಿ ಡ್ರೈ ಫ್ರೂಟ್ಸ್ಗಳಿದೆ. ಇನ್ನು ಉಳಿದ ದಿನಗಳು ಏನಾಗ್ತದೆ ಅನ್ನತಕ್ಕಂಥದ್ದು, ಯುದ್ಧದ ಪರಿಣಾಮ ಏನಾಗುತ್ತೆ ಅನ್ನತಕ್ಕಂಥದ್ದು ನಮಗೆ ಸರಿಯಾಗಿ ಗೊತ್ತಿಲ್ಲ ಅನ್ನೋ ಮಾತನ್ನು ಕೂಡ ಇದ್ರೀಸ್ ಅವರು ಕೂಡ ಹೇಳಿದರು. ಒಟ್ಟಾರೆಯಾಗಿ ಈ ಯುದ್ಧದ ಪರಿಣಾಮವಾಗಿ ಇವತ್ತು ಡ್ರೈ ಫ್ರೂಟ್ಸ್ ಮೇಲೆ ಸಾಕಷ್ಟು ಉದ್ಯಮದ ಮೇಲೆ ಸಾಕಷ್ಟು ಕೂಡ ಪರಿಣಾಮ ಬೀರಿದೆ. ನಂತರ ಇದರ ಬೆಲೆಯನ್ನು ಕೂಡ ನಾವು ತರಿಸ್ಕೊಂಡ್ರೆ ಅದರ ಬೆಲೆಯೂ ಕೂಡ ದುಪ್ಪಟ್ಟು ಹೆಚ್ಚಾಗುವಂಥ ಸಾಧ್ಯತೆ. ಒಟ್ಟಾರೆಗೆ ಹಬ್ಬದವರೆಗೆ ಅಂದರೆ 20 ದಿನಗಳವರೆಗೆ ಮಾತ್ರ ಏನಿದೆ ಆ ಸ್ಟಾಕ್ ಕೂಡ ನಮ್ಮ ಹತ್ರ ಇದೆ. ಯಾರು ಇದನ್ನು ಇಷ್ಟಪಡ್ತಾರೆ ಬೇಗ ಬಂದು ಖರೀದಿ ಮಾಡಿದ್ರು ಕೂಡ ಅವ್ರಿಗೆ ಹೆಚ್ಚು ಅನುಕೂಲ ಆಗಿದೆ ಅನ್ನೋ ಮಾತನ್ನು ಕೂಡ ಇದ್ರೀಸ್ ಚೌಧರಿ ಅವರು